ಗೈಸ್ ಇನ್ನೂ ನಮ್ಮ ಮ್ಯಾಮ್ ಬಂದಿಲ್ಲ. 15 ನಿಮಿಷ ಹುಡುಗಿಗೆ ಏನೋ ಬಂದಿದೆ ಗೈಸ್ ಇವತ್ತು. ಹುಡಿ ಹೊಡ್ಸ್ಕೊಂತ ಅವಳೆ ಗೈಸ್, ಬಂದಾಗಿಂದನೂ ಹೊಡ್ಸ್ಕೊಂತಿದ್ದಾಳೆ. ಹುಡಿ ಮುಂದೆ ಬೆಂಚ್ಗೆ ಹೋಗಿದ್ದಾರ, ಅವ್ರು ತಳ್ಬಿಟ್ಟಿದ್ದಾರೆ ಅವ್ರನ್ನ ಹೋಗಿ ಅಂತ ಬೆಂಚಿಂದ ಓಡಿಸಿದ್ದಾರೆ. ಇವರಿಬ್ರು ಮಾತಾಡ್ತಿಲ್ಲ ಆಯ್ತಾ. ಅವಳು ಮಜ್ಜಿಗೆ ಸಿಗಾಕೊಂಡಿದ್ದಾಳೆ, ಇವರಿಬ್ರು ಮಜ್ಜಿಗೆ ಅವ್ರು ಹೊಡಿತಿದ್ದಾರೆ ಅವಳಿಗೆ ಇಷ್ಟೇ ಗೈಸ್. ನೀನು ಜೋಕ್ ಅನ್ಕೊಂಡ ಇಷ್ಟೋ ತನಕ? ಸೀರಿಯಸ್ ಆಗು ಈಗ ಅಂತೆ ಗೈಸ್. ಕಾಲೇಜಿಗೆ ಬಂದ್ವಿ, ಮಾಡೋಕ್ಕೆ ಕೆಲಸ ಇಲ್ಲ, ಟೀಚರ್ ಇಲ್ಲ. ಗೈಸ್ ಮಾಸ್ ಬಂಕ್ ಮಾಡೋಣ ಅಂತೆ ನಮ್ಮ ಕ್ಲಾಸ್ ಅವರಲ್ಲ ಪಾಪ. ಅಲ್ಲ ಫುಲ್ ಡೇ ಬಂದು ಫುಲ್ ಡೇ ಮಾಸ್ ಬಂಕ್ ಮಾಡೋಣ. 4 ಸೆಕ್ಷನು ಆಚೆ ಹಚ್ಚು ಟಾಕ್ಸಿಕ್ ಪ್ರೆಷರ್. ಏ ಇಲ್ಲ ಚೆನ್ನಾಗಿದ್ವಿ ಅಂತ ಅವಳು ನೋಡ್ಕೊಂಡು ತೆಗ್ದಿದಾರ ಅದನ್ನ MG ಮತ್ತೆ ನೋಡೋಣ. ಅಚ್ಚು 4 ಸೆಕ್ಷನ್ ಸೇರಿ ಬಂಕ್ ಮಾಡೋಣ. ಅದಕ್ಕೆ 3 ಸೆಕ್ಷನ್ ಕೇಳ್ಕೊಂಬ, ಆಮೇಲೆ ಹೇಳ್ತೀನಿ ಅಂದೆ. ತಟ್ಟಿದ್ರಾ? ಯಾರೋ ತಟ್ಟಿದ್ರು. ಮ್ಯಾಮ್ ಅಲ್ಲ ಇವಳು ಕಣ್ಣು ಮಾತ್ರ ತೆಗಿಬೇಕಂತ. ಒಂದು ಪೀರಿಯಡ್ ಆಯಿತು. ನಮ್ಮ ಮ್ಯಾಮ್ ಹೇಳಿದ್ರು 12 to 3 ಕ್ಲಾಸ್ ಇರುವಂತೆ. ಅದಕ್ಕೆ ಇವ್ರು ಇವಾಗೆ ಪ್ಯಾಕ್ ಮಾಡ್ಕೊಳ್ಳೋಣ ನಡಿ ಅಂತ. ನಾವೆಲ್ಲ ಬಂಕ್ ನಾನು ಅಲ್ಲಿ ಹೋಗ್ಬಿಟ್ಟು ಅದೇನದು ಎಥಿಕಲ್ ಹ್ಯಾಕಿಂಗ್ ಅಂತ ಅದನ್ನು ಕೇಳಬೇಕಂತ ಹೋಗ್ಬಿಟ್ಟು. ನಾವು ದುಡ್ಡು ಕಟ್ಟಿರೋ ಸಬ್ಜೆಕ್ಟೇ ಕೇಳ್ತಾ ಇಲ್ಲ ಇಲ್ಲಿ ಇವ್ರು ಜಗಳ ಮುಗಿತಾ ಇಲ್ಲ ಗೈಸ್. ಜಗಳ $1 ಲಕ್ಷ ಕಟ್ಟಿನೇ ಕೇಳ್ತಾ ಇಲ್ಲ ಕ್ಲಾಸ್. ಅಲ್ಲಿ ಫ್ರೀಯಾಗಿ ಹೋಗ್ಬಿಟ್ಟು ಕೇಳ್ತಿಲ್ಲ. ಅದು 3 ಅವರ್, ಒಂದಲ್ಲ ಎರಡಲ್ಲ. ಅವಳು ಜಗಳ ನೋಡಿ ಬಂದ್ಬಿಟ್ಟು ಈ ಯಶು ಇವಳು ಒಂದಿನ ಹತ್ಕೊಂಡು ಬರ್ತಾಳೆ ಮನೆಗೆ ಪಕ್ಕ. ನನ್ನ ಹತ್ರ ಸರಿಯಾಗಿ ಬೈಸ್ಕೊಂಡು ಬಂದು ತಲೆ ತಿಂತಾಳೆ ಯಶು ನನ್ಗೆ. ಇವಳು ನಿನ್ಗೆ ಬಂದ್ಬಿಟ್ಟು ಇವರಿಬ್ರು ಒಂದು ಮಾಡು ಅಂತೆ. ಅವರಿಬ್ರು ಏನೋ ಜಗಳಾಡ್ಕೊಂತ ಅವ್ರೆ ಹಾಕ್ತಾರೆ ಅವ್ರ ಪಾಡಿಗೆ ಅವ್ರು. ಇವರಿಬ್ರು ನೋಡಿ ಮಜ್ಜಿಗೆ ಸಿಗಾಕೊಂಡ್ಬಿಟ್ಟು ಹೋಗ್ತಾಳೆ ಅಳಕಲ್ಲಿ. ಹತ್ಕೊಂಡ್ ಬಾ ಹೋಗೆ. ಎಲ್ಲರಿಗಿಂತ ಚಿಲ್ ಲೈಫ್ ಚಂಡಿದು ಗೈಸ್, ತಲೆನೇ ಕೆಡ್ಸ್ಕೊಳಲ್ಲ ಚಂಡಿ. ಹೊಟ್ರು ಡಿಪ್ರೆಷನ್ಗೆ ನಿಂತರ ಇರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು. ರೀಸನ್ ಹಾಕುವ ಕ್ಲಾಸ್ ಇಲ್ಲ, ಬಲವಂತವಾಗಿ ಏನಿದು ಸೆಮಿನಾರ್ ಹಾಲಿಗೆ ಎಳ್ಕೊಂಡ್ಬಂದ್ಬಿಟ್ಟಿದೆ ಗೈಸ್. ಬಿಡ್ತಾನೆ ಇಲ್ಲ, ಬೈತಾರೆ ಅಂತ ಬಂದ್ವಿ. ಅಷ್ಟೇ, ಇನ್ನು ಬೈಸ್ಕೊತಿದ್ವಿ. ಮೊನ್ನೆನೂ ಬಂಕ್ ಹಾಕಿದ್ವಿ ಅಂತ ಬಂದ್ವಿ ಗೈಸ್. ಎಲ್ಲರೂ ಅವರೇ ಇಲ್ಲಿ ನೋಡಿ ಚೆಂಡು ಬಾಟ್ಲ್ ಬಿತ್ತು. ಬಂದಿದ್ದೀವಿ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಗೈಸ್. ಮನೆಗೆ ಬಂದೆ ಆಫ್ಟರ್ 3 hours ಆಫ್ ಸೆಮಿನಾರ್. ಕುತ್ಕೊಂಡು ಸಾಕಾಗೋಗಿತ್ತು. ಸೆಮಿನಾರೆಲ್ಲ ಕೇಳಿಸ್ಕೊಂಡು ಆಮೇಲೆ ಮತ್ತೆ ಲ್ಯಾಬಿಗೆ ಕರ್ಕೊಂಡು ಹೋಗಿದ್ರು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. 4 ಆಗಿದೆ, ಆಲ್ಮೋಸ್ಟ್ 3:45 4 ಆಗೋಕ್ಕೆ ಬಂದಿತ್ತು ಮನೆಗೆ ಬರೋಷ್ಟರೊಳಗೆ. ಇವಾಗ ಬಂದಿದ್ದೀನಿ, ಫ್ರೆಶ್ ಅಪ್ ಆಗಬೇಕು, ಇನ್ನೂ ಏನಾದರೂ ತಿನ್ನಬೇಕು, ಟೇಸ್ಟಿತಾ ಇದೆ. ಬೆಳಿಗ್ಗೆ ತಿಂದಿತ್ತು ಅದು ಇವತ್ತು ಎಲ್ಲ ಈ ಸೆಮಿನಾರಿಂದ ಕರೆಕ್ಟಾಗಿ ಊಟನೂ ಮಾಡೋಕ್ಕಾಗಿಲ್ಲ ನಾವು ಕಾಲೇಜಲ್ಲಿ. ಇಲ್ಲಾಂದರೆ ಚೆನ್ನಾಗಿ ಕೂತ್ಕೊಂಡು 1 hour ನಾವು ಎಂಜಾಯ್ ಮಾಡ್ತಾ ತಿಂತಿದ್ವಿ. ಇಲ್ಲಾಂದರೆ ಇವತ್ತು ಹಾಗಾಗಿಲ್ಲ. ಆ್ಯಕ್ಚುಲಿ ಏನೂ ಕ್ಲಾಸಸ್ ಇರಲಿಲ್ಲ ಗೈಸ್, ಬರೀ 2 ಕ್ಲಾಸ್ ಇದ್ದಿದ್ದು. ಮೊದಲೇ ಗೊತ್ತಾಗಿದ್ದರೆ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ನಿಜ ಹೋಗ್ಬಿಟ್ಟಿದ್ವಿ, ಇನ್ನು ಬಂದರೆ ಬೈತಾರೆ ಅಂತ. ಮೊನ್ನೆನೂ ಬೇರೆ ಬಂಕ್ ಹಾಕಿದ್ದಕ್ಕೆ ಇವತ್ತಿದ್ದು, ಇಲ್ಲಾಂದಿದ್ರೆ ಪಕ್ಕ ಬರ್ತಿದ್ವಿ. ಅಂದರೂ ಸ್ವಲ್ಪ ಜನ ಹೋದರು, ಅದೇನಿದೆಯೋ ನಾಳೆ ಗೊತ್ತಿಲ್ಲ. ಸ್ಟ್ರಿಕ್ಟಾಗಿ ಅಂತ ಬೈತಾಯಿದ್ರು ಕಾಲೇಜಲ್ಲಿ ಎಲ್ಲ. ಅದಕ್ಕೋಸ್ಕರ ಕೂತ್ಕೊಂಡಿದ್ದು ಇವತ್ತು. ನಾಳೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಇವಾಗ ಬಂದಿದ್ದೀನಿ ಮನೆಗೆ. ನಮ್ಮ ಗುಂಡು ಹೊರಗೆ ಹೋಗಿದ್ದಾನೆ, ನನಗೂ ಹೊಟ್ಟೆ ಹಸಿತಿದೆ ಅಂತ ಏನೋ ತಿನ್ನಕ್ಕೆ ಹೋಗಿದ್ದಾನೆ. ನಾನು ಬರೋವಾಗೆ ರೋಡಲ್ಲಿ ಸಿಕ್ಕಿದ ಅವನು ನನಗೆ. ನಾನು ಹಂಗೆ ಬಂದೆ, ಮತ್ತು ಅವನು ಹೋಗಿದ್ದಾನೆ. ಟ್ಯೂಷನ್ ಇದೆ, ತಿಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ವೀಡಿಯೋ ಎಡಿಟ್ ಮಾಡಬೇಕಿತ್ತು. ಅಲ್ಲೇ ಸೆಮಿನಾರಲ್ಲೇ ಕೂತ್ಕೊಂಡು 2 ವೀಡಿಯೋ ಎಡಿಟ್ ಮಾಡಿದೆ. ಕೇಳಿಸ್ಕೊತಾ ಇರಲಿಲ್ಲ. ಈ ಕಡೆ ಕಿವಿಲಿ ಏರ್ಪಾಡ್ಸ್ ಹಾಕ್ಕೊಂಡು ವೀಡಿಯೋ ಎಡಿಟ್ ಮಾಡಿದ್ದೀನಿ ನಾನು. ಕೂದಲು ಬಿಚ್ಚಿದ್ದೆ, ಫ್ರೀ ಎಸ್ಬಿಟ್ಟಿದ್ನಲ್ಲ, ಸೊ ಕಾಣಲ್ಲ ಅದು ಅಂತ. ಸೊ ವೀಡಿಯೋ ಎಡಿಟ್ ಆಗಿದೆ.
ತಮ್ಮನೇಲೊಂದು ಮಾಡಿ ಅಪ್ಲೋಡ್ಗೆ ಇಡ್ತೀನಿ ಇವತ್ತೊಂದು ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿದೆ. ಕಾಲೇಜಿಂದ ಬರೋವಾಗೂ ಅನ್ನಿಸ್ತು ಸ್ವಲ್ಪ ಬಿಸಿಲು ಇರಲಿಲ್ಲ, ಅಷ್ಟು ಥರ ಗಾಳಿ ಚೆನ್ನಾಗಿತ್ತು ಕ್ಲೈಮೇಟ್. ನನಗೆ ಆ ಥರ ಕ್ಲೈಮೇಟ್ ಇದ್ದರೆ ತುಂಬ ದಿನ ನಾನು ಚಿಕ್ಕವಳಿದ್ದಾಗಿದ್ದೆಲ್ಲ ನೆನಪಾಗ್ತಿರ್ತೆ, ಅವಾಗೆಲ್ಲ ಆಗಿರ್ತಿತ್ತು. ಇವಾಗ ಆ್ಯಕ್ಚುಲಿ ಕ್ಲೈಮೇಟ್ಸ್ ಅಷ್ಟು ಚೆನ್ನಾಗಿಲ್ಲ, ಅವಾಗ ತುಂಬ ಚೆನ್ನಾಗಿರ್ತಿತ್ತು ಕ್ಲೈಮೇಟ್. ಇವತ್ತು ಸ್ವಲ್ಪ ಆ ಥರ ಫೀಲ್ ಕೊಡ್ತು ನನಗೆ. ಸೊ ಏನಾದರೂ ತಿಂತೀನಿ, ಏನಾದರೂ ತಿಂದುಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಈ ವ್ಲಾಗ್ನ ನೆಕ್ಸ್ಟ್ ಡೇ ನಾಳೆ ಸ್ಯಾಟರ್ಡೇ ಕೂಡ ಇದನ್ನೇ ಕಂಟಿನ್ಯೂ ಮಾಡಿ ಹಾಕ್ತೀನಿ. ಕಾಲೇಜಲ್ಲಿ ಚಂದನದ್ದು ತಿಂದಿದ್ದೆ, ಇವತ್ತು ನಮ್ಮ ಮನೆಯಲ್ಲ ತಂದಿದ್ದಾರೆ. ಅಯ್ಯಯ್ಯಯ್ಯ ಶೋಕೇಸ್ನಾಗ ಇಡೋದು ನಮ್ಮ ವಿಡಿಯೋ ಮಾಡೋ ಮುಂದೆ ಬರ್ತದೆ. ಅಕ್ಕ ವಿಡಿಯೋ ಮಾಡ್ತದಲ್ಲ, ಅದಕ್ಕೆ ಇಡಕ್ಕೆ ಚೆನ್ನಾಗಿರ್ತದೆ. ಚೆನ್ನಾಗೈತಿ. ಫೋಟೋಗಳು ಏನಾರ ಬರ್ಡೇ ಕೇಕ್ ಅದಕ್ಕೆ ಕಟ್ ಹಿಂದೆ ಮುಂದೆ ಇಡಕ್ಕೆ ಕೊಡಲಿ. ಚೆನ್ನಾಗಿ ಅಲ್ಲೇ ನೋಡಿರ್ತೀರಿ ನೀವೇನು ನೋಡಿಲ್ಲ ನಾವು. ಮತ್ತೆ ಓಹೋ ಇನ್ನೊಂದು ಚೆನ್ನಾಗೈತೆ. ನನಗೂ ಕ್ಯೂರಿಯಾಸಿಟಿ ಏನು ಕೊಟ್ರ. ನಮ್ದು ಇಲ್ಲಿ ಸ್ಟ್ಯಾಂಡ್ ಇದ್ದಿದ್ರೆ ಆ ಕಡೆ ಈ ಕಡೆ ಇಡ್ಬೋದು. ಅದೊಂದು ಸರಸ್ವತಿ ಫ್ರೇಮನು ಸ್ವೀಟ್ ಬಾಕ್ಸ್ ಕಾಣ. ಹೌದಾ, ಹೋದ್ಸತಿ ಫ್ರೇಮ್ ಕೊಟ್ಟಿದ್ರ ಸ್ವೀಟ್ ಹಂಗೆ ಅನಿಸ್ತು. ಅಲ್ಲ ಇಲ್ಲಿ ಲಕ್ಷ್ಮೀ ನಂಗೆ ರಾಧಾಕೃಷ್ಣ ಕಣ್ಣಂಗೆ ಕಾಣ್ತು. ಏನು ಬೆಳ್ಳಿನಾ? ಬೆಳ್ಳಿ ಕೊಟ್ಬಿಟ್ರೆ ಸ್ಕೂಲ್ ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಬೆಳ್ಳಿ ಅಲ್ಲ, ಕಲರ್ ಸಿಲ್ವರ್ ಅಷ್ಟೆ. ಬಾಲ ಇಲ್ಲೇ ಸುಬ್ಬಾ ಪಾಪ ಏನೋ ತಂದನ್ ಬಾ. ಚಾಕಿ ಐತಿ ಬಾ, ದೊಡ್ಡ ಚಾಕಿ ಐತಿ ಬಾ, ಇಲ್ಲೇ ಗಡ ಓಡ್ ಬಾ. ಲೈಟ್ ಬರ್ತಪ್ಪ. ಇಲ್ಲ ಸರಸ್ವತಿ ತಾನೆ, ಮತ್ ಲಕ್ಷ್ಮಿ ಅನ್ನ ಅಂತಿ. ಬಟ್ ಇದು ಇಲ್ಲ, ಲಕ್ಷ್ಮಿನೇ. ಲಕ್ಷ್ಮಿ ಸರಸ್ವತಿ ವಿದ್ಯಾಮಂದಿರ ಹೆಸರು. ಹೋದ್ಸತಿ ಸರಸ್ವತಿ ಕೊಟ್ಟಿದ್ರು, ಅದು ಆನ್ಯುವಲ್ ಡೇಗೆ ಕೊಡೋದಿತ್ತು, ಟೈಮ್ ಆಗೋತು ಅಂತ ಲಕ್ಷ್ಮಿ